ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಯಾಕೆ ಆಗ್ತದ, ಕಾರಣಗಳು ಏನೇನು ಇರ್ಬೋದು ಅಂತ ಅಂದ್ಕೊಂಡ್ರೆ ಗರ್ಭಚೀಲದ ತೊಂದರೆ ಇರ್ಬೋದು, ಗರ್ಭಚೀಲದ ಮಕ್ಕದ ತೊಂದರೆ ಇರ್ಬೋದು, ಇಲ್ಲ ಮೇಲೆ ಬ್ರೇನ್ ಇರ್ತೈತಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೇಳಿ ಕರೀತಾರೆ, ಅಲ್ಲಿ ಆ ಲೆವೆಲ್ ಒಳಗೆ ತೊಂದರೆ ಇರ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂದರೆ ಏನು, ಯಾವ್ಯಾವ ಟೈಮಲ್ಲಿ ಹಿಂಗಾಗ್ಬೋದು ಅಂತಂದರೆ ಬೇಸಿಕಲಿ PCOD ಇರ್ಬೋದು, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಅವ್ರದ್ದು ಏಜ್ ಗ್ರೂಪ್ ಮೋರ್ ದೆನ್ 40 ಆರ್ ನಿಯರಿಂಗ್ 40 ಇತ್ತು ಅಂತಂದರೆ ಆ ಟೈಮಲ್ಲಿ ಬೇಕಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹೆಚ್ಚು ಬ್ಲೀಡಿಂಗ್ ಆಗ್ಬೋದು. ಮತ್ತು ಬೇರೆ ಗರ್ಭಚೀಲದ ತೊಂದರೆ ಏನಿದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಂತಂದರೆ ಅಡಿನೋಮಯಾಸಿಸ್ ಅಂತ ಕರೀತಾರೆ, ಮತ್ತು ಫೈಬ್ರಾಯ್ಡ್ ಅಂತ ಕರೀತಾರೆ. ಅಂತಂತಂದ್ರೆ ಗರ್ಭಚೀಲದೊಳಗೆ ಗಂಟು ಅಂತ ಕರೀತಾರಲ್ಲ ಅದರಿಂದ ಆಗ್ಬೋದು. ಇಲ್ಲ ಗರ್ಭಚೀಲದ ಒಳಗೆ ಜಿಲ್ಲಿ ಅಂತ ಕರೀತಾರಲ್ಲ, ಗರ್ಭಚೀಲದ ಒಳಗಿನ ಪದರ ಅಂತ ಇರುತ್ತಲ್ಲ ಅದು ದಪ್ಪ ಆದರೆ ಯೂಶ್ವಲಿ ಯಾವಾಗ ಆಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಕರೀತಾರೆ, ಆ ಟೈಮ್ ಒಳಗೆ ಜಾಸ್ತಿ ಆಗ್ತಿರ್ತೈತಿ. ಆ ಟೈಮ್ ಒಳಗೆ ಆ ಮಹಿಳೆಗೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಗರ್ಭಚೀಲದ ಮಕ್ಕದ ಏನಾದರೂ ತೊಂದರೆ ಇದ್ದರೆ, ಯೂಶ್ವಲಿ ಇನ್ಫೆಕ್ಷನ್ ಇದ್ದರೆ, ಇಲ್ಲ ಏನರ ಸರ್ವೈಕಲ್ ಕ್ಯಾನ್ಸರ್ ಅಂತವು ಇದ್ದರೆ, ಇಲ್ಲ ಸರ್ವೈಕಲ್ ಪಾಲಿಪ್ ಅಂತ ಇದ್ದರೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ. ಗರ್ಭಚೀಲದ ಒಳಗೆ ಏನಿರ್ತೈತಲ್ಲ ಅದು ಪಾಲಿಪ್ ಅಂತ ಇದ್ದರೆ, ಪಾಲಿಪ್ ಅಂತಿದ್ರೂ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಇಲ್ಲ ನಡು ಬ್ಲೀಡಿಂಗ್ ಬರೋ ಚಾನ್ಸಸ್ ಅಂದರೆ ಟೈಮ್ ಬಿಟ್ಟು ಕರೆಕ್ಟ್ ಟೈಮಿಗೆ ಬರದೆ ನಡು ಏನರ ಬರ್ತಿರುತ್ತಲ್ಲ ಆ ಥರ ಆಗ್ಬೋದು. ಇಲ್ಲ ವೆಜೈನಲ್ ಇನ್ಫೆಕ್ಷನ್ಸ್ ಏನರ ಇತ್ತಂತಂದರೆ ಆಗ್ಬೋದು. ಇಲ್ಲ ಎನಿ ಲೋಕಲ್ ಟ್ರಾಮಾ ಇದ್ದರೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬ್ಲೀಡಿಂಗ್ ಜಾಸ್ತಿ ಇದ್ದರೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಬೇಕು.